ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಟುಡೇಸ್ ರೆಸಿಪಿ ಬಂದುಬಿಟ್ಟು ಮೆಣಸಿನಕಾಯಿ ಬಜ್ಜಿ. ಈ ಮೆಣಸಿನಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನ ಒತ್ತಿ. ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿರಿ. ಮೊದಲಿಗೆ ನಾನು ಒಂದಿಷ್ಟು ಮೆಣಸಿನಕಾಯಿನ ತೊಗೊಂಡಿನಿ ರೀ. ಇದು ಮೆಣಸಿನಕಾಯಿ ಬಜ್ಜಿ ಇರೋದ್ರಿಂದ ಮೆಣಸಿನಕಾಯಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ರೀ. ಆನಂತರ 1 ಬೌಲ್ ಕಡ್ಲಿ ಹಿಟ್ಟು ತೊಗೊಂಡಿನಿ ರೀ. 2 ಟೇಬಲ್ ಸ್ಪೂನ ಅಜ್ವೈನ್ ತೊಗೊಂಡಿನಿ ರೀ. ಮತ್ತು ಧನಿಯಾ ಬೀಜನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ರೀ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣನ ತೊಗೊಂಡಿನಿ ರೀ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಬೌಲ್ದಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡಿನಿ ರೀ. ಆಮೇಲೆ 1-2 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿನಿ ರೀ. ಮತ್ತು ಅಜ್ವೇನು ಮತ್ತು ಧನಿಯಾ ಬೀಜನ ಕುಟ್ಟಿ ಪುಡಿ ಮಾಡಿದ್ನಲ್ಲ ರೀ, ಅದನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರಿಶಿಣನೂ ಕೂಡ ಹಾಕ್ಕೊಂಡಿನಿ ರೀ. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಂದತ್ನಾಗೆ ಗಂಟಾಗ್ಲಾರ್ದಂಗೆ ಗಟ್ಟಿಗೆ ಕಲಿಸ್ಕೋಬೇಕ್ರಿ. ಯಾವ ಥರ ಕಲಿಸ್ಕೊಳ್ಬೇಕಂದ್ರೆ ರೀ, ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಎದ್ದು ಬಿಟ್ಟರೆ ಹಿಟ್ಟು ಮೆಣಸಿನ್ಕಾಯಿಗೆ ಹತ್ಕೊಂಡಿರ್ಬೇಕ್ರಿ. ಆ ರೀತಿಯಾಗ ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕ್ರಿ. ಆಮೇಲೆ ಮೊದಲು ಮೆಣಸಿನ್ಕಾಯಿನ ತೊಗೊಂಡು ಅದಕ್ಕೆ ನಡುವ ಒಂದು ಚಾಕುಲಿಂದ ಈ ಥರ ಸೀಳ್ಕೊಬೇಕ್ರಿ. ಆಮೇಲೆ ಒಂದು ಕಡಾಯಿಯಲ್ಲಿ ಕರಿಯೋಕ್ಕೆ ಎಣ್ಣೆನ ಹಾಕ್ಕೊಳ್ಬೇಕ್ರಿ. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೇಕ್ರಿ. ಆಮೇಲೆ ಮೆಣಸಿನಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ಈ ಥರ ಕೈಯಲ್ಲಿ ಹಿಡ್ಕೊಂಡು ಕಾದ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕ್ರಿ. ನಂತರ 2 ಕಡೆ ಎಣ್ಣೆಯಲ್ಲಿ ಕೆಂಪಗೆ ಕರಿಬೇಕ್ರಿ. ಈ ಥರ ಕರಿಬೇಕ್ರಿ. ಈ ಥರ ಕಾಣಿಸುತ್ತೆ ನೋಡ್ರಿ ಎಷ್ಟು ಚಂದಾಗ್ಯಾವ ಬಜ್ಜಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ, ಹಿರಿಯರಿಗೆ ಮಂದಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ. ಅದರಲ್ಲೂ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಆಗ್ತಾವೆ ನೋಡ್ರಿ ಎಷ್ಟು ಚಂದ ಪಳ್ಪಳ್ಳಾಗಿ ಬಂದವ್ರಿ ಮೆಣಸಿನ್ಕಾಯಿ ಬಜ್ಜಿನ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ, ತಿನ್ನೋಕ್ಕೂ ಭಾಳ ಟೇಸ್ಟಿ ಆಗ್ಯಾವ್ರಿ. ನಿಮ್ಮ ಮನೆಯಲ್ಲಿ ಕೂಡ ಒಮ್ಮೆ ಮಾಡಿಕೊಂಡು ತಿಂದು ನೋಡ್ರಿ, ಎಷ್ಟು ಚೆಂದಾಗಿರ್ತಾವೆ ಮೆಣಸಿನ್ಕಾಯಿ ಬಜ್ಜಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.